ನಮಸ್ತೆ ಎಲ್ರಿಗೂ. ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ಬಹಳ ವಿಶೇಷವಾದಂತಹ ತರಗತಿ. ಇವತ್ತು ಯೂನಿಯನ್ ಬಜೆಟ್ ಆಗಿರುವಂತದ್ದು ನೋಡ್ತೇವೆ ನಾವು. 23ನೇ ತಾರೀಕು ಯೂನಿಯನ್ ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು ನಿರ್ಮಲಾ ಸೀತಾರಾಮನ್ ಅವರು. ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಅದು. ಆ ಯೂನಿಯನ್ ಬಜೆಟ್ ನ ಗಾತ್ರ ಎಷ್ಟಿದೆ, ಹಾಗೆ ನಮ್ಮ ಒಂದು ರಾಷ್ಟ್ರದ ವಿತ್ತೀಯ ಕೊರತೆಯ ಕೂಡ ಇಲ್ಲಿ ವಿಚಾರ ಮಾಡುವಂತದ್ದು, ಅದು ಕೂಡ ಎಷ್ಟಿದೆ ಅನ್ನುವಂಥದ್ದು. ಹಾಗೆ ಇದೆಲ್ಲ ಬಜೆಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಹಾಗಾದ್ರೆ ಬಜೆಟ್ನ ಇಟ್ಕೊಂಡು ನಾವು ಪರೀಕ್ಷೆಗೆ ಯಾವ್ಯಾವ ವಿಷಯಗಳನ್ನು ಓದಬಹುದು ನೋಡಿ. ಯಾವುದೇ ಒಂದು ಹೊಸ ಯೋಜನೆ ಬಂತು ಅಂದ್ರೂ ಕೂಡ ಆ ಯೋಜನೆಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ, ಮಾನದಂಡಗಳನ್ನ ಇವನ್ನೆಲ್ಲ ಓದ್ಬೇಕಾಗತ್ತೆ. ಹಾಗೆಯೇ ಹಳೆಯ ಯೋಜನೆಗಳನ್ನು ಕೂಡ ಸ್ವಲ್ಪ ಮಾಡಿಫೈ ಮಾಡ್ತಾ ಹೋಗ್ತಾರೆ ನೋಡಿ. ಉದಾಹರಣೆಗೆ MG ನರೇಗಾದಲ್ಲಿ ಈ ಹಳೆಯ ಯೋಜನೆ ಅದು, ಅದನ್ನ ಇತ್ತೀಚೆಗೆ ಒಂದೆರಡು ಕಾನ್ಸೆಪ್ಟ್ ಗಳನ್ನ ಅದರಲ್ಲಿ ನೋಡ್ತಾ ಬಂದ್ವಿ ನಾವು. ಕೂಸಿನ ಮನೆ ಯೋಜನೆ ಅನ್ನುವಂಥದ್ದು, ಅದನ್ನ ಸ್ವಲ್ಪ ಮಾಡಿಫೈ ಮಾಡ್ತಾ ಬಂದ್ರು. ಅಂತಹ ಯೋಜನೆಗಳಿಗೂ ಕೂಡ ಇತ್ತೀಚೆಗೆ ಸಾಕಷ್ಟು ವಿಚಾರಗಳು ಕೂಡ ಆಡ್ ಆಗ್ತಾ ಇರುವಂತದ್ದು, ಅದರ ಬಗ್ಗೆ ಚರ್ಚೆಯನ್ನ ಮಾಡುವಂಥದ್ದು. ಇವೆಲ್ಲ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆದಂತವು. ಹಾಗಾಗಿ ಎಕ್ಸಾಮ್ ಕೀ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗುವಂತದ್ದು ಇವತ್ತು. ಮತ್ತೆ ಪಾರ್ಟ್ 1 ತರಗತಿ ಇದು. ಪಾರ್ಟ್ 1 ತರಗತಿ ಇದಾಗತ್ತೆ. ಇನ್ನು ಪಾರ್ಟ್ 2 ದಲ್ಲಿ ನಾನು ಯಾವ ಯಾವ ಯೋಜನೆಗಳಿಗೆ ಸಂಬಂಧಪಟ್ಟಂತದ್ದು ಓದಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತೇನೆ. ಈ ತರಗತಿಯ ಎಂಡ್ ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಅನ್ನ ಓದಬೇಕು ಅನ್ನುವಂಥದ್ದು, ಅದು ಬಜೆಟ್ ಅನ್ನ ಆಧರಿಸಿ. ಹಾಗಾದ್ರೆ ಸ್ವಲ್ಪ ಬಜೆಟ್ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಹಣಕಾಸು ಸಚಿವೆ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ 7ನೇ ಬಾರಿಗೆ ಈ ರೀತಿ ಒಂದು ಕೇಂದ್ರ ಬಜೆಟ್ ಅನ್ನ ಮಂಡಿಸಿರುವಂತದ್ದು. ಹಾಗಾದ್ರೆ ನಮ್ಮ ಕೇಂದ್ರ ಬಜೆಟ್ ನ ಒಂದು ಗಾತ್ರ ಅನ್ನು ನೋಡುವುದಾದ್ರೆ ನೋಡಿ, 48.21 ಲಕ್ಷ ಕೋಟಿ ರೂಪಾಯಿಗಳನ್ನ ಒಂದು ಕೇಂದ್ರ ಬಜೆಟ್ ಹೊಂದಿರುವಂತದ್ದು. ಸಾಕಷ್ಟು ಬಾರಿ ಕ್ವಶನ್ ಕೂಡ ಆಗಿದೆ ಸ್ನೇಹಿತರೆ. ಈ ಬಾರಿಯ 2024-25ನೇ ಸಾಲಿನ ಒಂದು ಬಜೆಟ್ ನ ಗಾತ್ರ ಎಷ್ಟು ಅಂತ ಕೇಳಬಹುದು. ಹಾಗಾಗಿ ಈ ದತ್ತಾಂಶಗಳನ್ನ ನಾವು ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ಗೊತ್ತಿರಬೇಕು. ಹಾಗಾದ್ರೆ ಆದಾಯ ಸಂಗ್ರಹ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಒಂದು ಇನ್ವೆಸ್ಟ್ಮೆಂಟ್ ಇಂದ ತಗೊಂತೀವಿ, ಇನ್ನೊಂದು ರೆವಿನ್ಯೂ ಇಂದ ಬರುವಂತದ್ದು ಆದಾಯ ಸರ್ಕಾರಕ್ಕೆ. ಆ ಸರ್ಕಾರಕ್ಕೆ ಬಂದಂತಹ ಆದಾಯ ಎಷ್ಟಿದೆ? ಸುಮಾರು 32 ದಶಲಕ್ಷ ಕೋಟಿ ರೂಪಾಯಿ ಇರುವಂತದ್ದು. 32 ಲಕ್ಷ ಕೋಟಿ ರೂಪಾಯಿ ಒಂದು ರೆವಿನ್ಯೂ ಆದಾಯ ಇರುವಂತದ್ದು. ಹಾಗಾದ್ರೆ ನಮ್ಮ ಒಂದು ಫಿಸಿಕಲ್ ಡೆಫಿಸಿಟ್ ಎಷ್ಟಿದೆ? ವಿತ್ತೀಯ ಅಂದ್ರೆ ಸಾಲವನ್ನ ನಾವು ಮಾಡಿ ಒಂದು ಹೊಣೆಗಾರಿಕೆ ಎಷ್ಟಿದೆ? ಫಿಸಿಕಲ್ ಡೆಫಿಸಿಟ್ ಇರುವಂತದ್ದು ಎಷ್ಟಿದೆ ಅಂದ್ರೆ ಸುಮಾರು 16 ಲಕ್ಷ ಕೋಟಿ ರೂಪಾಯಿ ಒಂದು ಫಿಸಿಕಲ್ ಡೆಫಿಸಿಟ್ ಇರುವಂತದ್ದನ್ನ ನಾವು ಗಮನಿಸ್ತೇವೆ. ಅಂದ್ರೆ ಈ ಒಂದು ವಿತ್ತೀಯ ಕೊರತೆಯ ಪ್ರಮಾಣ ಎಷ್ಟಿದೆ? 4.9ರಷ್ಟು, ಸುಮಾರು 4.9ರಷ್ಟಿದೆ. ಇದನ್ನ 4.5ಕ್ಕೆ ತರುವಂತಹ ಒಂದು ಉದ್ದೇಶ ಕೂಡ ಒಂದು ಹೊಂದಿರುವಂತದ್ದು ಸರ್ಕಾರ, ನಾವು ನೋಡ್ತಾ ಬರುವಂತದ್ದು. ಇದೆಲ್ಲ ಕೀ ಪಾಯಿಂಟ್ಸ್ ಗಳು. ಇವೆಲ್ಲ 2024ರಲ್ಲಿ ಬಂದಂತಹ ಒಂದು ಬಜೆಟ್ ನಲ್ಲಿ ಇವೆಲ್ಲ ಕೀ ಪಾಯಿಂಟ್ಸ್ ಗಳು ಮೇನ್ ಆಗಿರುವಂತದ್ದು. ಹಾಗಾದ್ರೆ ನಂತರದಲ್ಲಿ ಯಾವ್ಯಾವ ಸೆಕ್ಟರ್ ಗಳಿಗೆ ಈ ಬಜೆಟ್ ಅನ್ನುವಂಥದ್ದು ಮೇಜರ್ ಆಗಿ ಫೋಕಸ್ ಮಾಡ್ತು, ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ರೈತರಿಗೆ ಮೊದಲಿಗೆ ರೈತರನ್ನ ಫೋಕಸ್ ಮಾಡ್ತು. ನಂತರ ಬಡವರಿಗೋಸ್ಕರವಾಗಿ, ಮಿಡಲ್ ಕ್ಲಾಸ್ ಜನರಿಗೆ, ಬಡವರಿಗೋಸ್ಕರವಾಗಿ ಈ ಬಜೆಟ್ ಅನ್ನ ತರಲಾಯಿತು. ಜೊತೆಗೆ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಮಹಿಳಾ ಬಜೆಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಯ್ತು. ಜೊತೆಗೆ ಬಹಳ ಮುಖ್ಯವಾಗಿ ಯುವ ಜನರಿಗೆ ಒಂದು ಉದ್ಯೋಗವನ್ನ ಕಲ್ಪಿಸುವಂತದ್ದು, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು ಈ ಒಂದು ಬಜೆಟ್ ಆಗಿರುವಂತದ್ದು. ಅದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೇನೆ, ಯಾವ್ಯಾವ ಪ್ರೋಗ್ರಾಮ್ಗಳು ಬಂದಿದೆ ಅನ್ನುವಂಥದ್ದು. ಮೊದಲಿಂದಾಗಿ ನಾಲ್ಕು ರೀತಿಯಾದಂತಹ ಸೆಕ್ಟರ್ಗಳ ಮೇಲೆ ಒಂದು ಫೋಕಸ್ ಮಾಡಿರುವಂತದ್ದು. ಒಂದು ರೈತರಿಗೆ, ಬಡವರನ್ನ ಆಧರಿಸಿಕೊಂಡು, ಮಹಿಳೆಯರನ್ನ ಆಧರಿಸಿಕೊಂಡು, ಜೊತೆಗೆ ಯುವ ಜನತೆಯನ್ನ ಆಧರಿಸಿಕೊಂಡು ಬಜೆಟ್ ಅನ್ನ ಪ್ರಿಪೇರ್ ಮಾಡಿರುವಂತದ್ದು. ನೋಡಿ, ಮೊದಲನೇದಾಗಿ ಈ ಬಜೆಟ್ ನ ಥೀಮ್ ನೋಡೋದಾದ್ರೆ ಎಂಪ್ಲಾಯ್ಮೆಂಟ್, ಎಲ್ರಿಗೂ ಕೂಡ ಉದ್ಯೋಗವನ್ನ ದೊರಕಿಸಿಕೊಡ್ಬೇಕು. ಜೊತೆಗೆ ಉದ್ಯೋಗ ಒಂದೇ ಕಲ್ಪಿಸಿಕೊಡೋದಲ್ಲ, ಜೊತೆಗೆ ಸ್ಕಿಲ್ ಅನ್ನ ಡೆವಲಪ್ ಮಾಡಬೇಕು. ಅವರಲ್ಲಿರುವಂತಹ ಕೌಶಲ್ಯಗಳನ್ನ
ಅಭಿವೃದ್ಧಿ ಪಡಿಸುವಂತಹ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬರಬೇಕು. ಜೊತೆಗೆ MSMEಗಳನ್ನ ಅಲ್ಲಲ್ಲಿ ನಮ್ಮ ಹಳ್ಳಿ ಪ್ರದೇಶದಲ್ಲಿ, ನಗರ ವ್ಯಾಪ್ತಿಗಳಲ್ಲಿ ಬರುವಂತಹ ಸಣ್ಣ ಉದ್ಯಮಗಳನ್ನ ಬೆಂಬಲ ಕೊಡಬೇಕು, ಅವರಿಗೆ ಬೇಕಾದಂತಹ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಕೊಡಬೇಕು ಅನ್ನುವಂಥದ್ದು. ಹಾಗೆಯೇ ಮೇಜರ್ ಆಗಿ ಮಿಡಲ್ ಕ್ಲಾಸ್ಗಳನ್ನ ಜನರನ್ನ ಮೇಲೆತ್ತುವಂತಹ ಕೆಲಸ ಇದರಲ್ಲಿ ಆಗ್ಬೇಕು ಅನ್ನುವಂಥದ್ದು ಥೀಮ್ನ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಇನ್ನು ನಂತರದಲ್ಲಿ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಯಿಂಟ್ಸ್ ಗಳನ್ನು ನಾವು ನೋಡ್ಬೇಕಾಗತ್ತೆ. ನೋಡಿ, ಹಿಂದಿನ ಒಂದು ಸ್ಲ್ಯಾಬ್ ಅನ್ನ ಮತ್ತೆ ಈ ಸ್ಲ್ಯಾಬ್ ಅನ್ನ ನೋಡೋದಾದ್ರೆ ಸುಮಾರು ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ. ನೋಡಿ, 0 to 3, 1 ರಿಂದ 3 ಲಕ್ಷದ ಒಳಗೆ ಸುಮಾರು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ನಾವು ಕಾಣೋದಿಲ್ಲ. ಅದು ಹಿಂದೆನೂ ಕೂಡ ಇತ್ತು. ಓಲ್ಡ್ ಒಂದು ಟ್ಯಾಕ್ಸ್ ಸಿಸ್ಟಮ್ ಸ್ಲ್ಯಾಬ್ ಅಲ್ಲೂ ಹಾಗೆ ಇತ್ತು. ಈಗಲೂ ಕೂಡ ಹಾಗೆ 3 ಲಕ್ಷದ ಒಂದು ಆದಾಯ ಮಿತಿಯವರಿಗೆ ಯಾವುದೇ ರೀತಿಯಾದಂತಹ ಒಂದು ಟ್ಯಾಕ್ಸ್ ಇರೋದಿಲ್ಲ. ಇನ್ನು 3 ಲಕ್ಷ ದಾಟಿ 7 ಲಕ್ಷದ ಒಳಗಿರುವಂತವರಿಗೆ 5% ಒಂದು ಟ್ಯಾಕ್ಸ್ ಬೀಳುತ್ತೆ. ಇನ್ನು 7 ಲಕ್ಷದಿಂದ 10 ಲಕ್ಷ ಇರುವಂತವರಿಗೆ 10% ಬೀಳುತ್ತೆ. ಹಾಗೆ ಇಲ್ಲಿ 1 ಲಕ್ಷ ರೂಪಾಯಿಯನ್ನ ಹೆಚ್ಚಿಗೆ ಮಾಡಿರುವಂತದ್ದನ್ನ ನೋಡ್ತೇವೆ. ಹೊಸ ಒಂದು ಸಿಸ್ಟಮ್ ನಲ್ಲಿ ಬಂದಿರುವಂತದ್ದು. ಇದೆಲ್ಲ ನಿಮ್ಗೆ ಒಂದು ಮಾಹಿತಿ ಅನ್ನುವಂಥದ್ದು ಗೊತ್ತಿರಬೇಕು. ಇದು ಕೂಡ ಒಂದು ಎಕ್ಸಾಮ್ ನಲ್ಲಿ ಕ್ವಶನ್ ಆಗಿದೆ. ಈ ಒಂದು ಟ್ಯಾಕ್ಸ್ ಸ್ಲ್ಯಾಬ್ಸ್ ಗಳ ಮೇಲೆ ಕೂಡ ಒಂದು ಕ್ವಶನ್ ಆಗಿರುವಂತದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಸರ್ಕಾರಕ್ಕೆ ಬಂದಂತಹ ಒಂದು ಆದಾಯ ಯಾವ್ಯಾವ ಮೂಲಗಳಿಂದ ಬಂದಿದೆ? ನೋಡಿ, ಲಯಬಿಲಿಟೀಸ್ ಗಳು ಏನೇನಿದೆ, ಒಂದು ಸರ್ಕಾರದ ಒಂದು ಹೊಣೆಗಾರಿಕೆಗಳು ಯಾವ್ಯಾವಿದೆ, ಎಲ್ಲೆಲ್ಲಿಂದ ಸಾಲ ತೆಗೆದುಕೊಂಡಿದೆ, ಎಲ್ಲೆಲ್ಲಿಂದ ಇನ್ಕಮ್ ಜನರೇಟ್ ಆಗಿದೆ, ಹಾಗೆ ಟ್ಯಾಕ್ಸ್ ಇಂದ ಕಲೆಕ್ಟ್ ಆಗಿರೋದೆಷ್ಟು, ನಾನ್ ಟ್ಯಾಕ್ಸ್ ಇಂದ ರೆಸಿಪ್ಟ್ ಇಂದ ಬಂದಿರೋದಿಷ್ಟು, ಕಸ್ಟಮ್ಸ್ ಇಂದ ಬಂದಿರೋದೆಷ್ಟು, ಕಾರ್ಪೊರೇಷನ್ ಟ್ಯಾಕ್ಸ್ ಎಷ್ಟು, ಇದೆಲ್ಲವೂ ಕೂಡ ಈ ಒಂದು ಚಾರ್ಟ್ ಅಲ್ಲಿ, ಪೈ ಚಾರ್ಟ್ ಅಲ್ಲಿ ನಾವು ಗಮನಿಸುವಂತದ್ದು. ಹಾಗೆಯೇ ಸರ್ಕಾರ ಕೂಡ ಇನ್ವೆಸ್ಟ್ ಮಾಡಿರುವಂತಹ ಒಂದು ಯಾವ್ಯಾವ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡಿದೆ. ನಾನೆಲ್ಲ ಹೇಳಿದೆ ನಿಮಗೆ 4 ವಿಧದ ಒಂದು ಫ್ರೇಮ್ ವರ್ಕ್ ಮೇಲೆ ಇದು ಕೆಲಸ ನಡೆಯುತ್ತೆ ಅನ್ನುವಂಥದ್ದು. ಒಂದು ಪೆನ್ಷನ್ಗಳ ಮೇಲೆ, ಇಂಟ್ರೆಸ್ಟ್ ಮೇಲೆ, ಹಾಗೆ ಸಬ್ಸಿಡಿ ಕೊಡುವಂಥದ್ದು, ಡಿಫೆನ್ಸ್ ಮೇಲೆ ಸಾಕಷ್ಟು. ಇದನ್ನ ನೆಕ್ಸ್ಟ್ ಅಲ್ಲಿ ತಿಳಿಸ್ತಾ ಹೋಗ್ತೇನೆ ನೋಡಿ. ರೂರಲ್ ಡೆವಲಪ್ಮೆಂಟ್ ಅನ್ನ ಮಾಡುವಂಥದ್ದು, ಹಾಗೆ ಡಿಫೆನ್ಸ್ ಮೇಲೆ, ಅಗ್ರಿಕಲ್ಚರ್ ಮತ್ತೆ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ತೆಗೆದುಕೊಂಡು ಬರುವಂಥದ್ದು, ಹಾಗೆ ಹೋಮ್ ಅಫೈರ್ಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಇನ್ವೆಸ್ಟ್ ಗಳನ್ನ ಮಾಡುವಂಥದ್ದು, ಮತ್ತೆ ಜೊತೆಗೆ ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಇದ್ರ ಹಂಚಿಕೊಂಡಿದ್ದಾರೆ. IT ಮತ್ತು ಟೆಲಿಕಾಂ ಸಂಸ್ಥೆಗಳಿಗೆ ಅಭಿವೃದ್ಧಿ ಪಡಿಸುವಂತಹ ಒಂದು ಸಂಸ್ಥೆಗಳನ್ನ, ಹಾಗೆಯೇ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಇದು ಕೂಡ ಮೇಜರ್ ಆಗತ್ತೆ. ಹೆಲ್ತ್ ಕೂಡ ಈಗ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡ್ಬೇಕು ಅಂದ್ರೆ ಅಲ್ಲಿ ಸಾರ್ವಜನಿಕರಿಗೆ ಬೇಕಾದಂತಹ ಒಂದು, ನಾಗರಿಕರಿಗೆ ಬೇಕಾದಂತಹ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡ್ಬೇಕು. ಅದನ್ನ ನಂತರದಲ್ಲಿ ಇದು ಕೂಡ ಮೇಜರ್ ಆಗಿರುವಂತದ್ದು. ಹಾಗೆ ಎನರ್ಜಿಗಳನ್ನ ನೀವೆಲ್ಲ ನೋಡ್ತಾ ಇದ್ದೀರ, LPG ಗಳನ್ನ, ಹಾಗೆಯೇ ಬಯೋಗ್ಯಾಸ್ ಗಳನ್ನ, ಈ ರೀತಿಯಾದಂತಹ ಹೊಸದನ್ನ ಒಂದು ಎನರ್ಜಿ ಸಿಸ್ಟಮ್ ಗಳನ್ನ ನಾವು ನೋಡುವಂಥದ್ದು. ಅದಕ್ಕೂ ಕೂಡ ಸೆಕ್ಟರ್ ಅಲ್ಲಿ ನೋಡುವಂಥದ್ದು. ಹಾಗೆ ಸೋಷಿಯಲ್ ವೆಲ್ಫೇರ್ ಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ, ಹಾಗೆ ಕಾಮರ್ಸ್ ಮತ್ತು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಇನ್ವೆಸ್ಟ್ಮೆಂಟ್ ಗಳನ್ನ, ಈ ಒಂದು ಮೂಲ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಎಕ್ಸ್ಪೆಂಡಿಚರ್ ಮಾಡುವಂತದ್ದನ್ನ ಗಮನಿಸ್ತಾ ಬರುವಂತದ್ದು. ಇನ್ನು ನಂತರದಲ್ಲಿ ಹಳೇದಕ್ಕೂ ಮತ್ತು ಈ ಒಂದು ವರ್ಷಕ್ಕೂ ಕಂಪೇರ್ ಮಾಡ್ತಾ ಹೋಗಿರುವಂತದ್ದನ್ನ ನೋಡ್ತೇವೆ. ಅಲೋಕೇಶನ್ ವಿತ್ ದಿ ಮೇಜರ್ ಒಂದು ಸ್ಕೀಮ್ಸ್ ಗಳಿಗೆ ಒಂದು ನಾವು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನ್ ಡಿಫರೆನ್ಸ್ ಗಳಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಇಲ್ಲಿ MG ನರೇಗಾ ಸಂಬಂಧಪಟ್ಟಂತೆ ಹೋದ ವರ್ಷ ಒಂದು ಬಿಡುಗಡೆಯಾದಂತಹ ಹಣ ಎಷ್ಟಿದೆ ಅಂದ್ರೆ 60,000 ಕೋಟಿ ರೂಪಾಯಿಗಳನ್ನ ಒಂದು ವರ್ಷದಲ್ಲಿ ಬಿಡುಗಡೆ ಮಾಡಿದ್ವಿ. ಈ ವರ್ಷದಲ್ಲಿ ಸುಮಾರು 86,000 ಕೋಟಿಗಳನ್ನ ಬಿಡುಗಡೆ ಮಾಡಿರುವಂತದ್ದು. ಹಾಗಾದ್ರೆ 26,000 ಕೋಟಿಗಳನ್ನ ಈ ಒಂದು 2024ನೇ ಸಾಲಿನ ಬಜೆಟ್ ಅಲ್ಲಿ ಹೆಚ್ಚಿಗೆ ಮಾಡಿರುವಂತದ್ದನ್ನು ನೋಡುವಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೇಜರ್ ಆಗಿ ಇರುವಂತಹ ಒಂದು ಸ್ಕೀಮ್ಸ್ ಗಳ ಮೇಲೆ ಫೋಕಸ್ ಮಾಡಿದ್ದಾರೆ ಅವರು. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತದ್ದು, ಸೋಲಾರ್ ಪವರ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರ್ಬೋದು, ನ್ಯೂಕ್ಲಿಯರ್ ಗೆ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರ್ಬೋದು, ಇದೆಲ್ಲ ಈ ಒಂದು ಚಾರ್ಟ್ ಅಲ್ಲಿ ನೀವು ಗಮನಿಸ್ತಾ ಹೋಗುವಂತದ್ದು. ಹಾಗಾದ್ರೆ ಇದೆಲ್ಲ ಹೇಳಿದ್ರೆ ಸರಿ ಇಷ್ಟು. ಇನ್ನು ನಾವು ಯಾವುದನ್ನ ಎಕ್ಸಾಮ್ ಪರ್ಪಸ್ ಅಲ್ಲಿ ಓದಬೇಕು
ಅನ್ನುವಂಥದ್ದು ಅದು ಕೂಡ ಹೇಳ್ತಾ ಹೋಗ್ತೇನೆ. ನೋಡಿ, ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತದ್ದು, IT BTಗಳಿಗೆ ಸಂಬಂಧಪಟ್ಟಂತದ್ದು ಯಾವ ಹೊಸ ಯೋಜನೆಗಳು ಬಂದಿದೆ. IT BT ಮತ್ತು MSMEಗಂತೂ ನೀವು ಸಾಕಷ್ಟು ಒಂದು ಯೋಜನೆ ಬಂದಿರುವಂತದ್ದು. ಇಲ್ಲಿ ನೌಕರರಿಗೆ ಮೊದಲ ಒಂದು ಸಂಬಳ ಏನಿದೆ ಅದು ಕೇಂದ್ರ ಸರ್ಕಾರದಿಂದ ಪಾವತಿ ಮಾಡುತ್ತೆ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಯಾರು ಒಬ್ರು ಒಂದು ಕೆಲಸಕ್ಕೆ ಜಾಯಿನ್ ಆದ ನಂತರದಲ್ಲಿ ಅವರಿಗೆ ಕಂತು ವೈಸ್, ಅಂದ್ರೆ ಅವರ ಒಂದು ಆದಾಯ ಏನಿದೆ, ಅಂದ್ರೆ ಆ ಕಂಪನಿ ಜಾಯಿನ್ ಆದ್ರೆ 1,00,000ದ ಒಂದು ಮಿತಿ ಇರುತ್ತೆ ಅವರಿಗೆ. 1,00,000ದ ಒಳಗೆ ಏನಾದ್ರೂ ಅವರು ಸಂಬಳ ತಗೊಳ್ತಾ ಇದ್ರೆ ಅವರಿಗೆ ಒಂದು 15,000 ರೂಪಾಯಿ EPF ಮಾದರಿಯಲ್ಲಿ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ನ ಮೂಲಕವಾಗಿ ಕೊಡುವಂತದ್ದು. ಅದು ಕಂತು ವೈಸ್ ಮಾಡ್ತಾ ಹೋಗ್ತಾರೆ ಅವರು. ಒಂದು 15,000 ರೂಪಾಯಿ ಅವರಿಗೆ EPF ನ ವತಿಯಿಂದ ಬರುವಂತದ್ದನ್ನು ನೋಡ್ತಾರೆ. ಅಂದ್ರೆ ಹೊಸದಾಗಿ ಸೃಷ್ಟಿಯಾಗುವಂತಹ ಉದ್ಯೋಗದ ಒಂದು ಏನು ಆಸಕ್ತರಿಗೆ ಅದು ಯಾವುದೇ ರೀತಿಯಾದಂತಹ ಒಂದು ಉದ್ಯೋಗವನ್ನ ಮಾಡ್ಲಿ, ಅವರಿಗೂ ಕೂಡ ಒಂದು ಅನುದಾನದ ರೂಪದಲ್ಲಿ ಕೊಡುವಂತಹ ಕೆಲಸ ಆಗತ್ತೆ. PM3 ಸ್ಕೀಮ್ ಅಂತಾನು ಕರಿತೀವಿ ನಾವು ಅದನ್ನ. PM3 ಇದು ಬರೀ ನಮ್ಮ ಉದ್ಯೋಗವನ್ನ ಅರಸಿ ಹೋಗುವಂತಹ ಅಭ್ಯರ್ಥಿಗಳಿಗೆ ಅಲ್ಲ, ಜೊತೆಗೂ ಈ ಉದ್ಯೋಗವನ್ನ ಸೃಷ್ಟಿ ಮಾಡುವಂತಹ ಕಂಪನಿಗಳೇನಿದೆ ಅಥವಾ ಸ್ಟಾರ್ಟ್ಅಪ್ಗಳಿಗೆ ಅವು ಕೂಡ ಒಂದು ಪ್ರೋತ್ಸಾಹ ಧನವನ್ನ ನೀಡ್ತಾ ಇದ್ದಾರೆ. ಅವರು ಕೂಡ ಹೆಚ್ಚಿಗೆ ಉದ್ಯೋಗಸ್ಥರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ಲಿ ಅನ್ನುವಂತ ನಿಟ್ಟಿನಿಂದ ಇಂತಹ ಒಂದು ಸುವರ್ಣ ಅವಕಾಶಗಳನ್ನ ಕೊಡ್ತಾ ಇರುವಂತದ್ದು. ಇನ್ನು ನಂತರದಲ್ಲಿ BSNL ನ ಉಳಿಸಬೇಕು ಅಂತ ಹೇಳಿ ಸುಮಾರು 1,00,000 ಕೋಟಿ ರೂಪಾಯಿಗಳನ್ನ ನೆರವನ್ನ ನೀಡುವಂತದ್ದು. ಇದು ಟೆಲಿಕಾಂಗೆ ಸಂಬಂಧಪಟ್ಟಂತದ್ದು. ಇನ್ನು ಜೀವ ವಿಮೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ TDS ಏನಿದೆ ಇದನ್ನ ಮುಂಚೆ 5% ಇತ್ತು, ಈಗ ಇದನ್ನ 2%ಗೆ ಕಡಿಮೆ ಮಾಡಿದ್ದಾರೆ. TDS ಟ್ಯಾಕ್ಸ್ ಡಿಡಕ್ಷನ್ ಸೋರ್ಸ್ ಇಂದ ನಾವು ಏನ್ ಕರಿತೀವಿ ಅದನ್ನ 2%ಗೆ ಕಡಿಮೆ ಮಾಡಿರುವಂತದ್ದನ್ನ ಕೂಡ ನಾವು ಗಮನಿಸ್ತೇವೆ. ಮುದ್ರಾಗೆ ಸಂಬಂಧಪಟ್ಟಂತೆ ಇಲ್ಲಿ ಸಾಲವನ್ನ ಕೊಡುವಂತಹ ಮಿತಿ ಕೂಡ ಹೆಚ್ಚಾಗಿದೆ. ಮುದ್ರಾ ಯೋಜನೆ ಏನಿದೆ, ಮುದ್ರಾ ಯೋಜನೆಯ ಒಂದು ಸಾಲದ ಗರಿಷ್ಠ ಮಿತಿ ಕೂಡ ಇಲ್ಲಿ ಹೆಚ್ಚಾಗಿರುವಂತದ್ದು ನೋಡ್ತೇವೆ. ಹಾಗೆಯೇ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿದೆ ಅದನ್ನ 75,000 ಮಾಡಿರುವಂತದ್ದು. 75,000 ಅಂದ್ರೆ 50,000ದಿಂದ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿದೆ, ಸರ್ಕಾರ ಒಂದು ನೌಕರರ ಏರಿಗೆ ಏನು ಡಿಡಕ್ಷನ್ ಕರೆಯುತ್ತೆ ಅದನ್ನ 50,000ದಿಂದ 75,000 ರೂಪಾಯಿವರೆಗೆ ಮಾಡಿರುವಂತದ್ದನ್ನು ಕೂಡ ನೋಡ್ತೇವೆ. ಹಾಗೆಯೇ ಬಜೆಟ್ ನಲ್ಲಿ ಮೊದಲ ಬಾರಿಗೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, 9 ಆದ್ಯತಾ ವಲಯ ಒಂದು ಉದ್ಯೋಗ ಸೃಷ್ಟಿಯನ್ನ ಕೂಡ ಮಾಡಿರುವಂತದ್ದು. ನೋಡಿ, 9 ಆದ್ಯತಾ ವಲಯಗಳು ಯಾವ್ಯಾವು? ಕೃಷಿ, ಉದ್ಯೋಗ, ಕೌಶಲ್ಯ, ಮಾನವ ಅಭಿವೃದ್ಧಿ, ಇಂತಹ ಸಾಮಾಜಿಕ ನ್ಯಾಯ, ಉತ್ಪಾದನೆ, ಸೇವೆ, ಇವೆಲ್ಲವೂ ಕೂಡ 9 ಆದ್ಯತಾ ವಲಯಗಳನ್ನ ಸೃಷ್ಟಿ ಮಾಡಿ ಅವುಗಳನ್ನ ಇಂಪ್ಲಿಮೆಂಟೇಷನ್ ಮಾಡುವಂತಹ ಒಂದು ಪ್ರಯತ್ನ 2024ರ ಒಂದು ಬಜೆಟ್ ನಲ್ಲಿ ಇರುವಂತದ್ದು. ಬಹಳ ವಿಶೇಷತೆಯಿಂದ ಕೂಡಿದಂತಹ ಬಜೆಟ್ ಇದಾಗಿರುತ್ತೆ ಸ್ನೇಹಿತರೆ. ಬಹಳ ಕಾನ್ಸೆಪ್ಟ್ಗಳು ಇದರಲ್ಲಿ ಬರುವಂತದ್ದು. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಹಾಗಾದ್ರೆ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಕೀ ಪಾಯಿಂಟ್ಸ್ ಏನ್ ಹೇಳ್ತೀರಿ ಇದಕ್ಕೆ ಅಂತ ಕೇಳ್ಬೋದು. ನೋಡಿ, ಕೀ ಪಾಯಿಂಟ್ಸ್ ಗಳನ್ನ ನೋಡೋದಾದ್ರೆ ನಾನು ಇಲ್ಲೊಂದಿಷ್ಟು ಸ್ಕೀಮ್ಸ್ ಗಳನ್ನ ಕೊಟ್ಟಿದ್ದೀನಿ. ಸುಮ್ಮನೆ ನಾವು ಎಲ್ಲಾ ಸ್ಕೀಮ್ಸ್ ಗಳನ್ನ ಓದುವುದರಿಂದ ಯಾವುದೇ ಪ್ರಯೋಜನ ಇರೋದಿಲ್ಲ. ಸುಮ್ಮನೆ ನಾವು 2000ನೇ ಇಸ್ವಿಯಿಂದ ಹಿಡ್ಕೊಂಡು 2024ನೇ ಇಸ್ವಿಯವರೆಗೂ ಕೂಡ ಯಾವ್ಯಾವ ಯೋಜನೆಗಳು ಬಂದಿದೆ, ಆ ಯಾವ್ಯಾವ ಯೋಜನೆಗಳು ಒಂದು ಲೀಸ್ಟ್ ಬುಕ್ ಅನ್ನ ತೆಗೆದುಕೊಂಡು ಬರ್ತೀವಿ. ಮಾರ್ಕೆಟ್ ಅಲ್ಲಿ ಚಂದ ಬುಕ್ ಸಿಗುತ್ತೆ, ಅವನ್ನ ತಗೊಬಂದು ನಾವು ಓದುವಂತದ್ದು. 2000ನೇ ಇಸ್ವಿಯಿಂದ 2024 ವರ್ಷದ ಒಂದು ಸ್ಕೀಮ್ಸ್ ಗಳು ಓದೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಸರ್ಕಾರದಿಂದ ಬರುವಂತಹ ಒಂದು ಬಜೆಟ್ ನ ಒಂದು ಏನು ಅಮೌಂಟ್ ಏನಿದೆ ಅದು ಯಾವ ಯೋಜನೆಗಳಿಗೆ ವಿನಿಯೋಗ ಆಗ್ತಾ ಇದೆ, ಯಾವುದು ಹೆಚ್ಚೆಚ್ಚಾಗಿ ಜನರಲ್ಲಿ ಒಂದು ಕೌಶಲ್ಯ ಅಭಿವೃದ್ಧಿಯನ್ನ ಮಾಡ್ತಾ ಇದೆ, ಅಂತಹ ಯೋಜನೆಗಳ ಬಗ್ಗೆ ನಾವು ಓದಬೇಕು. ಹಾಗಾದ್ರೆ ಅಂತಹ ಯೋಜನೆಗಳು ಯಾವುವು? ಸುಮಾರು ನೋಡಿ, ಇಲ್ಲಿ ನಾನೊಂದು ಲೀಸ್ಟ್ ಕೊಟ್ಟಿದ್ದಾರೆ, ಅವರವರು ಯಾವ್ಯಾವುದಕ್ಕೆ ಅನುದಾನವನ್ನ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಯೋಜನೆ ಸುಮಾರು ಒಂದು 70 ಯೋಜನೆ ಇದೆ ಇದರಲ್ಲಿ. ಈ 70 ಯೋಜನೆಗಳ ಬಗ್ಗೆ ನೀವು ಮಸ್ಟ್ ಅಂಡ್ ಶುಡ್ ಇದರ ಬಗ್ಗೆ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ ರೀಸೆಂಟ್ ಆಗಿ ಒಂದು ಯೋಜನೆ ಬಂತು,
PM ವಿಶ್ವಕರ್ಮ ಯೋಜನೆ. PM ವಿಶ್ವಕರ್ಮ ಅಂದ್ರೆ ಹಿಂದುಳಿದಂತಹ ಒಂದು ಕುಶಲಕರ್ಮಿಗಳನ್ನ ಗುರುತಿಸಿ ಅವರಿಗೆ ಕಿಟ್‌ಗಳ ಮೂಲಕವಾಗಿ ಅಥವಾ ಅವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನ ಕೊಡುವಂತದ್ದು. ಇದೆಲ್ಲ PM ವಿಶ್ವಕರ್ಮ ಪಟ್ಟಂತಹ ಯೋಜನೆ. ಇದರ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಆಮೇಲೆ ಮತ್ಸ್ಯ ಸಂಪದ ಯೋಜನೆ ಆಗಿರ್ಬೋದು, ಬಹಳ ಇಂಪಾರ್ಟೆಂಟ್ ಅದು ಕೂಡ. ಜೊತೆಗೆ ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಯಶಸ್ವಿ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಏಕಲವ್ಯ ಮಾದರಿ ಶಾಲೆಗಳನ್ನ ಸ್ಥಾಪನೆ ಮಾಡಿದ್ರು, ಇದು ಕೂಡ. ಆಮೇಲೆ ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಇವೆಲ್ಲ ಪ್ರಚಲಿತವಾಗಿ ಒಂದು ಇದಕ್ಕೆ ಬಜೆಟ್ ನಿಂದನೂ ಕೂಡ ಅನುದಾನ ಬರ್ತಾ ಇದೆ. ಜೊತೆಗೆ ಈ ಒಂದು ಯೋಜನೆಗಳು ಕೂಡ ಇನ್ನು ಕಾರ್ಯವ್ಯಾಪ್ತಿಯಾಗಿ ನಡೀತಾ ಇರುವಂತ ಇಂತಹ ಯೋಜನೆಗಳನ್ನು ಕೂಡ ನೀವು ಮಾಹಿತಿಯನ್ನ ಪಡ್ಕೋಬೇಕು. ಸುಮ್ಮನೆ ನಾವು 2000 ಇಸ್ವಿಯಲ್ಲಿ ಬಂದಂತಹ ಒಂದು ಇಸ್ವಿಗೆ ಇರುವಂತಹ ಯೋಜನೆಗಳನ್ನ ಅವಾಗ ಆ ಸಂದರ್ಭದಲ್ಲಿ ಅನುಷ್ಠಾನ ಮಾಡಿದಂತಹ ಯೋಜನೆಗಳನ್ನ ಓದಿ ಈ ಎಕ್ಸಾಮ್ ನಲ್ಲಿ ಬರದೇ ಇರುವಂತದ್ದು ವ್ಯರ್ಥ ಪ್ರಯತ್ನ ಆಗ್ಬಾರ್ದು. ಹಾಗಾಗಿ ಇಲ್ಲಿ ಬಂದಂತಹ ಸಾಕಷ್ಟು ಒಂದು 70 ಯೋಜನೆ ಇದೆ. ಅದನ್ನ ನೀವು ಒಂದು ಮನಗಂಡ್ರೆ ಮುಂದಿನ ಒಂದು ತರಗತಿಗೆ ಮುಂದಿನ ಒಂದು ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ. ಆ ನಿಟ್ಟಿನಿಂದ ಇದನ್ನ ಸ್ಟಡಿ ಮಾಡ್ಬೇಕಾಗತ್ತೆ ನೀವು. ಹಾಗೆ ಮುಂದಿನ ತರಗತಿಯಲ್ಲಿ ನಾನು ಏನ್ ಹೇಳ್ತೇನೆ ಅಂದ್ರೆ, ಈ ಏನು ಯೋಜನೆಗಳಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಈ ಯೋಜನೆಗಳನ್ನ ನೀವು ಹುಡುಕಿ ಓದುವಂತಹದ್ದೇನಿಲ್ಲ. ನಾನು ಈ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು 2 ತರಗತಿಯಲ್ಲಿ ಮುಗಿಸಿಕೊಡುವಂತ ಕೆಲಸ ಮಾಡ್ತೇನೆ. ಇದರಲ್ಲಿ ಸಾಕಷ್ಟು ಯೋಜನೆಗಳನ್ನ ನಾನು ಮಾಡಿದ್ದೀನಿ, ಆದ್ರೂ ಕೂಡ ಒಂದು ಗ್ಲಾನ್ಸ್ ಅನ್ನ ನಿಮ್ಗೆ ಇರ್ಲಿ ಅಂತ ನಿಟ್ಟಿನಿಂದ ಮಾಡುವಂತದ್ದು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.